ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ನಾನಿವತ್ತು ಕರ್ನಾಟಕದ ಸ್ಪೆಷಲ್ ಐಟಮ್ ಬೋಂಡಾ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೋಂಡಾನ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಮಿಕ್ಸಿನಲ್ಲಿ ಹಿಟ್ಟನ್ನು ರುಬ್ಬಿ ಹೇಗೆ ಮಾಡೋದು, ಹಾಗೆಯೇ ಸೂಪನ್ನ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಇಂಪಾರ್ಟೆಂಟ್ ಟಿಪ್ಸ್ನ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೋಡಿ. ಹಾಗೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ನೋಟಿಫಿಕೇಷನ್ ಬಟನ್ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇಲ್ಲಿ ನಾನು ಬೋಂಡಾ ಮಾಡೋದಕ್ಕೆ 1.5 ಕಪ್ಪಿನಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಈ ಉದ್ದಿನ ಬೇಳೆನ ಚೆನ್ನಾಗಿ ತೊಳ್ಕೊಂಡು 3ರಿಂದ 4 ಬಾರಿ ತೊಳ್ಕೊಂಡು ಈ ರೀತಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 3ರಿಂದ 4 ಗಂಟೆ ನೀರಿನಲ್ಲಿ ನೆನೆಸಿಡಬೇಕಾಗುತ್ತೆ. ನೋಡಿ, ಈಗ 3ರಿಂದ 4 ಗಂಟೆ ನೆಂದಾದಮೇಲೆ ಉದ್ದಿನ ಬೇಳೆ ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ರೀತಿ ಈಗ ನಾವು ಮಿಕ್ಸಿನಲ್ಲಿ ಹಾಕ್ಕೊಂಡು ಇದನ್ನು ರುಬ್ಬಿ ಇಟ್ಕೊಳ್ಳೋಣ. ಈಗ ನೋಡಿ, ಮಿಕ್ಸಿನಲ್ಲಿ ನಾನು ಈ ರೀತಿ ನುಣ್ಣಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಅಂದರೆ ಹಿಟ್ಟು ಹದ ಆಗಿಲ್ಲ. ಇದನ್ನು ಹದ ಮಾಡೋದು ಹೇಗೆ ಅಂತ ಆಮೇಲೆ ತೋರಿಸ್ತೀನಿ. ಈಗ ನಾವು ಸೂಪಿಗೆ ರೆಡಿ ಮಾಡ್ಕೊಳ್ಳೋಣ. ಸೂಪಿಗೆ ನಾನಿಲ್ಲಿ 4ರಿಂದ 5 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನ ತೊಗೊಂಡು ಅದನ್ನು ಸಹ ಚೆನ್ನಾಗಿ ತೊಳ್ಕೊಂಡು ಹೆಸರು ಬೇಳೆಗೆ ಈ ಥರ ನೀರು ಹಾಕಿಬಿಟ್ಟು ಹಾಗೆಯೇ ಸ್ವಲ್ಪ ಅರಶಿನ ಪುಡಿ ಹಾಕಿಬಿಟ್ಟು ಇದನ್ನ ಕುಕ್ಕರಲ್ಲಿ ಇಟ್ಕೊಂಡು ನುಣ್ಣಗೆ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಫುಲ್ ಪೇಸ್ಟ್ ಥರ ನಾವು ಇದನ್ನು ಹೆಸರು ಬೇಳೆನ ಬೇಯಿಸ್ಕೋಬೇಕು. ಆಗಲೇ ಸೂಪ್ ಚೆನ್ನಾಗಿರೋದು. ಹಾಗಾಗಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಈ ಬೇಳೆಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಒಂದು ಬಾಣಲಿನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಸಹ ನಾನಿಲ್ಲಿ ಸೇರಿಸಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸನ್ನು ಕುಟ್ಕೊಂಡು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 3 ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದುದ್ದಾಗಿ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಸೇರಿಸ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ನಾನು ಮಾಡ್ತಿರೋಂತಹ ವೀಡಿಯೋಗಳು ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಎಲ್ಲ ವೀಡಿಯೋಸ್ನು ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು 1 ಇಂಚಿನಷ್ಟು ಶುಂಠಿನ ಸಣ್ಣಕ್ಕೆ ತುರ್ಕೊಂಡು ಸೇರಿಸ್ಕೊಂಡಿದ್ದೀನಿ, ಬಾಯಿಗೆ ಸಿಗಬಾರ್ದು ಅಂತ. ನಿಮಗೆ ಬೇಕು ಅಂದರೆ ಉದ್ದುದ್ದವಾಗಿ ಕಟ್ ಮಾಡ್ಕೋಬೋದು, ಸಣ್ಣವಾಗಿ ಕಟ್ ಮಾಡ್ಕೊಂಡು ಶುಂಠಿನ ಸೇರಿಸ್ಕೋಬೋದು. ನಾನಿಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ನಾನಿಲ್ಲಿ ತುರ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈ ಶುಂಠಿ ಸ್ವಲ್ಪ ಚೆನ್ನಾಗಿ ಬಾಡಲಿ. ಶುಂಠಿ ಚೆನ್ನಾಗಿ ಬಾಡಿದೆ ಅಂದಮೇಲೆ ನಾನಿಲ್ಲಿ 2 ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸೂಪ್ ತುಂಬಾ ರುಚಿಯಾಗಿರುತ್ತೆ. ಸೂಪ್ ಮಾಡ್ತಾಯಿದ್ರೆ ಮನೆಯೆಲ್ಲ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಈಗ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ನಾನು ಇಲ್ಲಿ ಸೇರಿಸಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಇಲ್ಲೇ ಸೇರಿಸ್ಬಿಟ್ಟಿದ್ದೀನಿ. ಇದು ಟೊಮೆಟೊ ಬಾಡೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಸೂಪಿಗೆ ಬೇಕಾದಷ್ಟು ಉಪ್ಪನ್ನು ನಾನು ಇಲ್ಲೇ ಸೇರಿಸ್ಬಿಟ್ಟಿದ್ದೀನಿ. ಇದನ್ನು ಸಹ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಟೊಮೆಟೊ ಎಲ್ಲ ಮೆತ್ತಗಾಗಬೇಕು, ಅಲ್ಲಿವರೆಗೆ ನಾವು ಬಾಡಿಸ್ಕೋಬೇಕು. ಈಗ ನೋಡಿ, ಟೊಮೆಟೊ ಮೆತ್ತಗಾಗಿದೆ ಅನ್ನೋ ಟೈಮ್ನಲ್ಲಿ ಬೇಯಿಸಿದಂತಹ ಬೇಳೆನ, ಹೆಸರು ಬೇಳೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಹೆಸರು ಬೇಳೆ ನುಣ್ಣಗಾಗಿದೆ, ಒಂಥರ ಪೇಸ್ಟ್ ಇದ್ದಂಗೆ ಆಗಿದೆ. ಈ ರೀತಿ ಬೇಯಿಸ್ಕೊಂಡ್ರೆ ಸೂಪು ಚೆನ್ನಾಗೋದು. ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ, ಸೂಪಿಗೆ ಬೇಕಾದಷ್ಟು ನೀರನ್ನು ಇಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು. ಸೂಪಿಗೆ ಹಾಕೋಂತಹ ಮುಖ್ಯವಾದ ಸಾಮಾನುಗಳನ್ನೆಲ್ಲ ಅಲ್ಲಿ ಸೇರಿಸಾಗಿದೆ. ಈಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಇಲ್ಲಿ ಸೇರಿಸ್ಬಿಟ್ಟು ಸೂಪು ಚೆನ್ನಾಗಿ ಕುದಿಬೇಕು. ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದ್ರೆ ಸೂಪಲ್ಲಿರೋಂಥ ಈ ಸಾಮಾನಲ್ಲಿರೋಂತಹ ಫ್ಲೇವರ್ಸ್ ಎಲ್ಲ ನೀರಿಗೆ ಇಳ್ಕೊಂಡು ಸೂಪು ಸೂಪರಾಗಿ ರೆಡಿಯಾಗಿರುತ್ತೆ. ಸೂಪ್ ತೆಳ್ಳಗೆ ಇರಬೇಕು, ಹಾಗಿದ್ರೆ ಇದು ಸೂಪನ್ನ ಚೆನ್ನಾಗಿ ಹೀರ್ಕೊಂಡು ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ನೋಡಿ, ಈಗ ಸೂಪ್ ಆಲ್ಮೋಸ್ಟ್ ರೆಡಿಯಾಗಿದೆ, ಚೆನ್ನಾಗಿ ಕುದೀತಾ ಇದೆ. ತುಂಬಾ ಈಸಿ ಮಾಡೋದು. ಬ್ರೇಕ್ಫಾಸ್ಟಿಗೆ, ಸ್ನ್ಯಾಕ್ಸಿಗೆ ಎಲ್ಲದಕ್ಕೂ ಸಹ ನಾವು ಈ ಬೋಂಡಾ ಸೂಪನ್ನು ಮಾಡಿಬಿಡ್ಬೋದು. ಈಸಿಯಾಗಿ ರೆಡಿ ಮಾಡಿಬಿಡ್ಬಹುದು. ಈಗ ಬೋಂಡಾ ಮಾಡೋದ್ರಲ್ಲಿ ಟೆಕ್ನಿಕಲಿ ಇರುತ್ತೆ. ಬೋಂಡಾ ತುಂಬ ಲೈಟಾಗಿದ್ದರೆ ಸೂಪನ್ನು ಚೆನ್ನಾಗಿ ಹೀರಿಬಿಡುತ್ತೆ. ಹಾಗಾಗಿ ಬೋಂಡಾ ಮಾಡೋದು ಚೆನ್ನಾಗಿ ಮಾಡೋದು ತುಂಬಾ ಇಂಪಾರ್ಟೆಂಟು. ಈಗ ಸೂಪು ರೆಡಿಯಾಗಿದೆ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಉದುರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಯಾವಾಗಲೂ ಕೊನೆಗೆ ಬಿಸಿ ಪದಾರ್ಥಕ್ಕೆ ಹಾಕಿದರೆ ಅದರಲ್ಲಿರೋಂತಹ ವಿಟಮಿನ್ ಎ ಬಿಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾವಾಗಲೂ ಕೊತ್ತಂಬರಿ ಸೊಪ್ಪನ್ನ ಸುಡಬೇಕಾದ್ರೆ ಹಾಕಬೇಕು.
ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ನಿಂಬೆಹಣ್ಣಿನ ರಸನ ನಾನಿಲ್ಲಿ ಸೂಪಿಗೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಈಗ ಸ್ಟವ್ ಆಫ್ ಆಗಿದೆ ನೋಡಿ, ಸೂಪು ರೆಡಿಯಾಗಿದೆ. ಟೇಸ್ಟಿಯಾದ ಸ್ಪೈಸಿಯಾದ ರುಚಿಯಾದ ಸೂಪು ರೆಡಿಯಾಗಿದೆ. ಬೋಂಡಾಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಆಗಲೇ ಹೇಳಿದೆ ನಾನು ಇದನ್ನು ಮಿಕ್ಸಿನಲ್ಲಿ ರುಬ್ಬಿದ್ದೀನಿ ಅಂತ. ಮಿಕ್ಸಿನಲ್ಲಿ ರುಬ್ಬಿದಾಗ ಹಿಟ್ಟು ಹೆವಿಯಾಗಿರುತ್ತೆ. ಅದನ್ನು ಹೇಗೆ ಲೈಟ್ ಮಾಡ್ಕೋಬೇಕು ಅಂದರೆ ಈ ರೀತಿ ನಾವು ಚೆನ್ನಾಗಿ ತಿರುಗಿಸ್ಬೇಕು. ಒಂದು 10 ನಿಮಿಷ ಬ್ಲೆಂಡರಲ್ಲೋ ಸ್ಪೂನಲ್ಲೋ ಚೆನ್ನಾಗಿ ತಿರುಗಿಸ್ಬೇಕು. ಆಗ ಹಿಟ್ಟು ಲೈಟ್ ಆಗುತ್ತೆ. ನಾನು ಗ್ರೈಂಡ್ರಲ್ಲಿ ಹೇಗೆ ಹಿಟ್ಟನ್ನು ರುಬ್ಬೋದು ಅಂತ ನಾನು ಉದ್ದಿನ ವಡೆ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಈಗ ಚೆನ್ನಾಗಿ ಹಿಟ್ಟು ಲೈಟ್ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ಚೂರುಗಳನ್ನು ಸಹ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಹಿಂಗನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಹಸಿಮೆಣಸಿನಕಾಯಿ ಹಾಕೋಬಹುದು, ಶುಂಠಿ ಪೀಸಸ್ನ ಹಾಕೋಬಹುದು. ನಾನಿಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ನಾನು ಅದನ್ನೇನು ಸೇರಿಸಿಲ್ಲ. ನಿಮಗೆ ಇಷ್ಟ ಆದರೆ ನೀವು ಶುಂಠಿ ಹಸಿಮೆಣಸಿನಕಾಯಿನ ನೀವು ಬೋಂಡಾಗೆ ಹಾಕೋಬೋದು, ರುಚಿಯಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ತಿರುಗಿಸ್ದಂಗೆ ಹಿಟ್ಟು ಲೈಟ್ ಆದಂಗೆ ಬೋಂಡನು ಸಹ ಲೈಟ್ ಆಗುತ್ತೆ, ಫ್ಲಫಿ ಆಗುತ್ತೆ, ಹೊರಗಡೆ ಕ್ರಿಸ್ಪಿ ಆಗುತ್ತೆ, ಒಳಗಡೆ ಸಾಫ್ಟ್ ಆಗುತ್ತೆ. ಹಾಗಾಗಿ ನಾವು ಮಿಕ್ಸಿನಲ್ಲಿ ರುಬ್ಬಿದರೆ ಈ ಥರ ತಿರುಗಿಸೋದು ಇಂಪಾರ್ಟೆಂಟು. ಗ್ರೈಂಡಲ್ಲಿ ರುಬ್ಬಿದರೆ ತಿರುಗಿಸೋ ನೆಸೆಸಿಟಿ ಇಲ್ಲ. ಅದು ಟಿಪ್ಸ್ ನಿಮಗೆ ಡೀಟೇಲಾಗಿ ಬೇಕು ಅಂತಂದರೆ ಉರದ್ ದಾಲ್ ವಡೆ ಮಾಡಿದ್ದೀನಿ ನೋಡಿ, ಉದ್ದಿನ ವಡೆ ಮಾಡಿದ್ದೀನಿ ನೋಡಿ, ಆ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಈಗ ಬೋಂಡ ಹಾಕೋದಕ್ಕೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ. ತುಂಬಾ ಲೈಟಾಗಿದೆ ಹಿಟ್ಟು, ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನೋಡಿ. ಈಗ ಎಣ್ಣೆ ಕಾದಿದೆ. ಹಾಗೆಯೇ ಇಲ್ಲಿ ಒಂದು ಬಟ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ಕೈಯನ್ನು ಎತ್ಕೊಳ್ಳೋಕ್ಕೆ ಅಂತ. ಈಗ ಕೈಯನ್ನು ನೀರಿನಲ್ಲಿ ಎದ್ದುಬಿಟ್ಟು ಹಿಟ್ಟನ್ನು ನೋಡಿ ಈ ರೀತಿ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ತಗೊಂಡು ನಾವು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ನೋಡಿ. ಈ ರೀತಿ ಪ್ರತಿ ಸರಿನೂ ನಾವು ನೀರಿನಲ್ಲಿ ಕೈನ ಎತ್ಕೊಂಡ್ರೆ ಹಿಟ್ಟು ಕೈಗೆ ಅಂಟ್ಕೊಳ್ಳಲ್ಲ. ಹಾಗಾಗಿ ಕೈಯನ್ನು ನೀರಲ್ಲಿ ಹೆಚ್ಕೊಂಡು ಬೋಂಡನ ಹಾಕೋದು ಒಳ್ಳೆಯದು. ಡೀಟೇಲಾಗಿ ಈಗ ಉದ್ದಿನ ಹಿಟ್ಟನ್ನು ಹೇಗೆ ರುಬ್ಬೋದು ಅದಕ್ಕೆ ಟಿಪ್ಸ್ ಎಲ್ಲ ನಾನು ಉದ್ದಿನ ವಡೆ ವೀಡಿಯೋನಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀನಿ. ಅದನ್ನು ನೀವು ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಖಂಡಿತವಾಗ್ಲೂ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಹೀಗೆ ಒಂದು 2ರಿಂದ 3 ನಿಮಿಷ ಆದಮೇಲೆ ಮೆತ್ತಗೆ ಇದನ್ನು ತಿರುಗಿಸಿ ಇದನ್ನು ಪೇಷನ್ಸಿಂದನೇ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕಾಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕೆಂದರೆ ಉದ್ದಿನ ವಡೆಯಲ್ಲಿ ನಾವು ತೂತ ಮಾಡಿರೋದ್ರಿಂದ ಅದು ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ. ಇಲ್ಲಿ ಬೋಂಡದಲ್ಲಿ ಸೆಂಟ್ರಲ್ಲಿ ತೂತ ಇರಲ್ಲ ನೋಡಿ, ಹಾಗಾಗಿ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಪೇಷನ್ಸಿಂದ ನಾವು ಇದನ್ನು ಬೇಯಿಸಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೆ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ತಿರುಗಿಸ್ಕೊಂಡು ಬೇಯಿಸಬೇಕು. ಆಲ್ಮೋಸ್ಟ್ ಆಗಿದೆ ಬೋಂಡ. ಈ ರೀತಿ ಬೋಂಡ ಲೈಟಾಗಿದ್ದರೆ ಸೂಪನ್ನು ಚೆನ್ನಾಗಿ ಹೀರಿಬಿಡುತ್ತೆ, ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಅಕಸ್ಮಾತ್ ನಾವು ಮಿಕ್ಸಿನಲ್ಲಿ ರುಬ್ಬಿಟ್ಟು ನಾವು ಅದನ್ನ ಚೆನ್ನಾಗಿ ಬೀಟ್ ಮಾಡಲಿಲ್ಲ ಅಂದರೆ ಬೋಂಡ ಹೆವಿಯಾಗಿ ಬಂದುಬಿಡುತ್ತೆ. ಆಗ ಸೂಪ್ ತಿನ್ನೋಕ್ಕೂ ಚೆನ್ನಾಗಿರಲ್ಲ, ಸೂಪನ್ನು ಸಹ ಅದು ಅಬ್ಸರ್ವ್ ಮಾಡಲ್ಲ. ಹಾಗಾಗಿ ನಾವು ಮಿಕ್ಸಿಲಿ ರುಬ್ಬಿದರೆ 10 ನಿಮಿಷ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾ ಇದ್ದರೆ ಹಿಟ್ಟು ಲೈಟ್ ಆಗ್ತಾ ಹೋಗುತ್ತೆ. ಹಿಟ್ಟು ಲೈಟ್ ಆಗ್ತಾ ಹೋದರೆ ಬೋಂಡನೂ ಸಹ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಗ್ರೈಂಡ್ರ್ ಇದ್ದರೆ ಬೆಸ್ಟ್ ಗ್ರೈಂಡ್ರಲ್ಲಿ ರುಬ್ಕೊಬಿಡೋದು. ನಾನು ಇವತ್ತು ಗ್ರೈಂಡ್ ಇದೆ ನಮ್ಮ ಮನೇಲಿ, ಆದರೂ ನಾನು ಇಲ್ಲಿ ಮಿಕ್ಸಿನಲ್ಲಿ ಮಾಡಿ ತೋರಿಸಿದ್ದೀನಿ. ಉದ್ದಿನ ವಡೆನ ನಾನು ಗ್ರೈಂಡ್ರಲ್ಲಿ ರುಬ್ಬಿ ತೋರಿಸಿದ್ದೀನಿ ನೋಡಿ. ನಿಮಗೆ ನಾನು ಮಾಡ್ತಿರೋ ಅಂಥ ವೀಡಿಯೋಗಳು ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ನೀವು ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗಿಲ್ಲ ಅಡುಗೆ ಸಾಧನಕ್ಕೆ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ ಬಟನ್ನ ಕ್ಲಿಕ್ ಮಾಡಿ. ಈಗ ನೋಡಿ, ಇಲ್ಲಿ ಉದ್ದಿನ ವಡೆ ಆಲ್ಮೋಸ್ಟ್ ರೆಡಿಯಾಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ. ಬಿಸಿ ಬಿಸಿ ಸೂಪಿಗೆ ಬಿಸಿ ಬಿಸಿ ಬೋಂಡ ಹಾಕ್ಕೊಂಡು ಸೂಪನ್ನು ಹಾಗೇ ಕುಟ್ಕೊಂಡು ಮಧ್ಯದಲ್ಲಿ ಬೋಂಡನ ತಿಂತಾ ಇದ್ದರೆ ಅದಕ್ಕಿಂತ ರುಚಿ ಇನ್ನೇನು ಬೇಕಲ್ವಾ. ನಿಮಗೆಲ್ಲ ನಾನು ಮಾಡಿ ತೋರಿಸಿದಂತಹ ಬೋಂಡ ಸೂಪ್ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಡಿ. ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಬರ್ತಾ ಇದೆ ಸರ್ಕಲ್, ಅದ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಪಕ್ಕದಲ್ಲಿ ನೋಟಿಫಿಕೇಷನ್ ಬಟನ್ನ ಖಂಡಿತವಾಗ್ಲೂ ಟಚ್ ಮಾಡಿ.
ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಾಟ್ಸಪ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್ ಬಾಯ್.